ಪ್ರೀತಿಯ ವಿದ್ಯಾರ್ಥಿಗಳಿಗೆ ಜ್ಞಾನ ಬೆಳಗು ಚಾನಲ್ಗೆ ಸ್ವಾಗತ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಕರ್ನಾಟಕ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ 2024-25 SSLC ಮಾದರಿ ಪ್ರಶ್ನೆ ಪತ್ರಿಕೆ 1. ದ್ವಿತೀಯ ಭಾಷೆ ಕನ್ನಡ. ಸಮಯ 3 ಗಂಟೆ, ಅಂಕಗಳು 80. ಈಗಾಗಲೇ ನೀವು ಹಿಂದಿನ ವಿಡಿಯೋದಲ್ಲಿ 1ರಿಂದ 27 ಪ್ರಶ್ನೆಗಳಿಗೆ ಪ್ರಶ್ನೆಗಳು ಸಮೇತ ಉತ್ತರಗಳನ್ನು ಈಗಾಗಲೇ ನೋಡಿದ್ದೀರಿ. ಇವತ್ತು ಮುಂದಿನ ಪ್ರಶ್ನೆಗಳನ್ನು, ಅದರ ಉತ್ತರಗಳನ್ನು ಇವತ್ತು ಈ ವಿಡಿಯೋದಲ್ಲಿ ತಿಳಿಯೋಣ. ಮೇನ್ ಕ್ವೆಶ್ಚನ್ ನಂಬರ್ 7. ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಿಕೊಂಡು ವಿಸ್ತರಿಸಿ ಬರೆಯಿರಿ. 28. ಕ್ವೆಶ್ಚನ್ ನಂಬರ್ 28. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಥವಾ ಕೂಡಿ ಬಾಳಿದರೆ ಸ್ವರ್ಗ ಸುಖ. ಎರಡರಲ್ಲಿ ಒಂದು ಬರಿಬೇಕು. ಎಷ್ಟು ಮಾರ್ಕ್ಸು? 3 ಮಾರ್ಕ್ಸು. ನೀವು ಯಾವುದೇ ಗಾದೆಗಳನ್ನು ಪ್ರಾರಂಭ ಮಾಡಿದಾಗ ಅದಕ್ಕೆ ಪೀಠಿಕೆ ಎನ್ನುವಂಥದ್ದು ಮುಖ್ಯ. ಮೊದಲು ಪೀಠಿಕೆ ಬರಿಬೇಕು, ನಂತರದಲ್ಲಿ ಗಾದೆಯ ಹೊರ ಅರ್ಥ, ಅಂದರೆ ಈಗ ಮೇಲ್ನೋಟಕ್ಕೆ ಏನು ಅರ್ಥ ಕಾಣುತ್ತೆ ಅನ್ನೋದನ್ನು ಬರಿಬೇಕು. ನಂತರದಲ್ಲಿ ಒಳ ಅರ್ಥ, ಅದಕ್ಕೆ ಸಮಾನವಾದಂಥ ಅರ್ಥ ಕೊಡುವಂಥ ಮತ್ತೊಂದು ಗಾದೆ ಮಾತು, ಒಂದು ಸನ್ನಿವೇಶ. ಇಷ್ಟು ಬರೆದ್ರೆ ಸಾಕು. ನೀವು ಯಾವುದೇ ಗಾದೆ ಮಾತನ್ನು ಬರೀರಿ, ಅದಕ್ಕೆ ಒಂದು ಕಾಮನ್ನಾಗಿ ಈ ಪ್ಯಾರಾಗ್ರಾಫನ್ನು ಬರೀರಿ. ವೇದಗಳು ಗಾದೆಗಳಿಗೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ಹಿರಿಯರ ಅನುಭವದ ಮಾತುಗಳು. ಗಾದೆಗಳು ನೋಟದಲ್ಲಿ ವಾಮನನಂತಿದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತಿರುತ್ತವೆ. ಗಾದೆಗಳು ಎಲ್ಲ ಕಾಲ ದೇಶಕ್ಕೂ ಅನ್ವಯಿಸುತ್ತವೆ. ನೀವು ಇದು ಕಾಮನ್ನು, ಇವನ್ 4 ಲೈನು ಕಾಮನ್ನಾಗಿ ನೀವು ಯಾವುದೇ ಗಾದೆ ಮಾತನ್ನು ವಿಸ್ತರಿಸಬೇಕಾದ್ರೆ ಇದು ಕಾಮನ್ನಾಗಿ ಬರೆಯುವಂಥದ್ದು. ಓಕೆ, ಈಗ ಫಸ್ಟ್ ಒಂದು ನೋಡೋಣ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂದರೆ ದೂರದ ಬೆಟ್ಟ ಹೇಗೆ ಕಾಣಿಸುತ್ತೆ? ಕಣ್ಣಿಗೆ ದೂರದಿಂದ ನೋಡಿದಾಗ ಬೆಟ್ಟ ನುಣ್ಣಗೆ ಕಾಣಿಸುತ್ತೆ, ಅಂದರೆ ನುಣುಪಾಗಿ ಕಾಣಿಸುತ್ತೆ. ಆದರೆ ಹತ್ತಿರ ಹೋದರೆ ಏನಾಗುತ್ತೆ? ಅಲ್ಲಿ ಕಲ್ಲು ಮುಳ್ಳುಗಳಿಂದ ಕೂಡಿರುತ್ತೆ. ಇದಕ್ಕೆ ನಾವು ಸಮಾನ ಅರ್ಥ ಕೊಡುವಂತಹ ಗಾದೆ ಮಾತನ್ನು ಯಾವುದು ಹೇಳ್ಬೋದು? ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ಹೇಳ್ಬೋದು. ಓಕೆ, ನೀವು ಹೊರಗಿನ ಅರ್ಥ ಬರೀರಿ, ನಂತರ ಒಳಗಿನ ಅರ್ಥ ಬರೀರಿ. ಇದಕ್ಕೆ ಸಮಾನವಾಗಿರ್ತಕ್ಕಂಥ ಬೆಳ್ಳಗಿರೋದೆಲ್ಲ ಹಾಲಲ್ಲ, ಈ ಒಂದು ಗಾದೆ ಮಾತನ್ನು ಸೇರಿಸಿ ನೀವು ಅದನ್ನು ವಿವರಣೆಯನ್ನು ಕೊಡಿ. ನಂತರ ಕೂಡಿ ಬಾಳಿದರೆ ಸ್ವರ್ಗ ಸುಖ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂದರೆ ಇದಕ್ಕೆ ಎಲ್ಲರೂ ಒಟ್ಟಿಗೆ ಬಾಳಿದರೆ ಅದು ಸಂತೋಷ, ತೃಪ್ತಿ, ಸುಖವನ್ನು ತಂದುಕೊಡುತ್ತೆ. ಇದಕ್ಕೆ ಸಮಾನವಾಗಿರುವಂಥ, ಇದಕ್ಕೆ ಹೊಂದಿಕೊಳ್ಳುವಂತಹ ಗಾದೆ ಮಾತು ಯಾವುದು? ಒಗ್ಗಟ್ಟಿನಲ್ಲಿ ಬಲವಿದೆ. ಹೌದಾ? ನೀವು ಇದಕ್ಕೆ ಉದಾಹರಣೆಯಾಗಿ ಒಂದು ಸ್ಟೋರಿಯನ್ನು ಕೂಡ ಬರಿಬೋದು. ಒಂದು ಕಟ್ಟಿಗೆಯನ್ನು ನಾವು ಈಸಿಯಾಗಿ ಮುರಿಬಹುದು, ಅದೇ ಒಂದು 4-5 ಕಟ್ಟಿಗೆಯನ್ನು ನಾವು ಮುರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಇದನ್ನು ಕೂಡ ಏನು ಮಾಡ್ಬೋದು? ಇದರಲ್ಲಿ ಉಪಯೋಗ ಮಾಡ್ಕೊಳ್ಬೋದು. ನಂತರ ಮೇನ್ ಕ್ವೆಶ್ಚನ್ ನಂಬರ್ 8. 8ನೇದ್ದು, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಇದು 5 ಕ್ವೆಶ್ಚನ್ ಇರುತ್ತೆ, 3 ಮಾರ್ಕ್ಸು. 29. ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ. ಇದು ಸ್ಟಾರ್ಟಿಂಗಲ್ಲಿ ಏನು ಬರಿಬೇಕು? ಈ ವಾಕ್ಯವನ್ನು ಯಾರು ಬರೆದಿರುವಂತಹ ಯಾವ ಪಾಠ ಅಥವಾ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅನ್ನುವಂಥದ್ದು ಒಂದು ಸೆಂಟೆನ್ಸು. ನಂತರ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅನ್ನೋದು ಮತ್ತೊಂದು ಸೆಂಟೆನ್ಸು. ಆಮೇಲೆ ಅದರ ಕೆಳಗಡೆ ಏನು? ಸಂದರ್ಭ, ಯಾವ ಸಂದರ್ಭದಲ್ಲಿ ಹೇಳಿದರು. ಇಷ್ಟು ಬರೆದ್ರೆ ನಿಮಗೆ ಎಷ್ಟು? 3 ಮಾರ್ಕ್ಸು ಸಿಗುತ್ತೆ. ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ಯಾವುದು ಪಾಠ, ಯಾರು ಬರೆದಿದ್ದು, ಈ ಮಾತನ್ನು ಯಾರಿಗೆ ಹೇಳಿದ, ಎಷ್ಟು ಗೊತ್ತಿದೆ ಅಷ್ಟಾದರೂ ಬರೀರಿ. ಅಟ್ಲೀಸ್ಟ್ ನಿಮಗೆ 1-1.5 2 ಮಾರ್ಕ್ಸ್ ಆದರೂ ಕೂಡ ಸಿಗುತ್ತೆ. ಇದು ಯಾವ ಲೆಸನ್ ಅದು? ಇದು ಹಸಿ ಮಸಿ ಕೃಷಿ. ಇದನ್ನು ರಚನೆ ಮಾಡಿರುವವರು ಯಾರು? ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು. ಅಂದರೆ ಇಲ್ಲಿ ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಅವರು ರಚಿಸಿರುವ ಹಸಿ ಮಸಿ ಕೃಷಿ ಎಂಬ
ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಯಾರು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅನ್ನೋದನ್ನು ನೀವು ಸಂದರ್ಭನ ಬರೀರಿ. ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಕ್ವಶನ್ ಆನ್ಸರ್ಸು ಈ ವಿಡಿಯೋಗಳಿಗಾಗಿ ನೀವು ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ನೋಡಿ. ನಿಮಗೆ ಎಲ್ಲ ಕ್ವಶನ್ ಆನ್ಸರ್ಸ್ ಕೂಡ ನಿಮಗೆ ಸಿಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 30. ಹಕ್ಕಿಗಳಿಗೆ ವಿಪರೀತ ಅಲಂಕಾರ ಪ್ರಜ್ಞೆ ಇದೆ. ಹಕ್ಕಿಗಳು ಅಂದ ತಕ್ಷಣ ಇದು ಯಾವ ಲೆಸನ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಕ್ಕಿಗೂಡುಗಳ ನಿಗೂಢ ಜಗತ್ತು. ಇದನ್ನು ರಚನೆ ಮಾಡಿದವರು ಯಾರು? ಕೆ ಪುಟ್ಟಸ್ವಾಮಿ ಕೃಪಾಕರ ಮತ್ತು ಸೇನಾನಿಯವರು. ಹೌದಾ? ಈ ವಾಕ್ಯವನ್ನು ಕೆ ಪುಟ್ಟಸ್ವಾಮಿ ಕೃಪಾಕರ ಮತ್ತು ಸೇನಾನಿಯವರು ರಚನೆ ಮಾಡಿರುವ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ಹಕ್ಕಿಗಳಲ್ಲೂ ಕೂಡ ಅಲಂಕಾರ ಪ್ರಜ್ಞೆ ಇದೆ. ಇದು ಸಂದರ್ಭ. ಹಕ್ಕಿಗಳಲ್ಲೂ ಕೂಡ ಅಲಂಕಾರ ಪ್ರಜ್ಞೆ ಇದೆ. ಹಕ್ಕಿಗಳು ಕೂಡ ತಮ್ಮ ಗೂಡುಗಳನ್ನು ಅಲಂಕಾರಯುತವಾಗಿ ಕಾಣೋದಕ್ಕೋಸ್ಕರ ಗಾಜಿನ ಚೂರುಗಳನ್ನು ಮತ್ತು ಬೇರೆ ಬೇರೆಯಾಗಿರುವಂತಹ ಒಂದು ಅಲಂಕಾರಿಕ ಸಾಮಾನುಗಳನ್ನು ಉಪಯೋಗ ಮಾಡಿಕೊಂಡು ಏನು ಕಟ್ತಾ ಇದ್ದಾವಲ್ಲ ಅವುಗಳನ್ನು ನೀವು ಬರೀರಿ. ಅಂದರೆ ಸಂದರ್ಭನ ಇದನ್ನು ಬರೆದ್ರೆ ನಿಮಗೆ ಎಷ್ಟು 3 ಮಾರ್ಕ್ಸು ಸಿಗುತ್ತೆ. ಹಾಗೆ 31. ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು. ಇದು ಯಾವುದರಲ್ಲಿ ಬಂದಿದೆ? ಯಾವ ಲೆಸನ್ನು? ಸೌಜನ್ಯ. ಹೌದಾ? ಇದನ್ನು ರಚನೆ ಮಾಡಿರ್ತಕ್ಕಂಥವರು ಹಾಮನಾಯಕ್. ಈ ವಾಕ್ಯವನ್ನು ಹಾಮನಾಯಕ್ ಅವರು ಬರೆದಿರುವ ಸೌಜನ್ಯ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ನೆಕ್ಸ್ಟು ಸಂದರ್ಭವನ್ನು ಬರಿಬೇಕು. ನಾವು ಮಾತು ಹೇಗಿರಬೇಕು? ಒಂದು ಮಾತು ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ಕೊಡುವಂತಹ ರೀತಿಯಲ್ಲಿ ಇರಬೇಕು. ಆ ಮಾತಿನ ಕುರಿತಾಗಿ ನಾವು ಸತ್ಯವನ್ನು ಹೇಳಬೇಕು. ಸತ್ಯವನ್ನು ಹೇಳಿದರೆ ಆ ಸತ್ಯ ಯಾವ ರೀತಿಯಾಗಿರಬೇಕು? ಮೃದುವಾಗಿ ಇರಬೇಕು, ಪ್ರಿಯವಾಗಿ, ಅದನ್ನೇ ಪ್ರೀತಿಯಿಂದ ಹೇಳಬೇಕು. ಹೌದಾ? ಟೆಕ್ಸ್ಟ್ ಬುಕ್ಕಲ್ಲಿ ಇದೆಯಲ್ಲ, ಅದನ್ನು ನೋಡಿ ಬರೀರಿ ಸಂದರ್ಭವನ್ನು. ಎಸ್, ನೆಕ್ಸ್ಟ್ ಒನ್ನು 32. ಬೊಬ್ಬೆ ಹೊಡೆದಾವೆ ಬಾಳೆ ಮೀನು. ಇದು ಮೂಡಲ್ಕುಣಿಗಲ್ ಕೆರೆ. ಇದು ಒಂದು ಜನಪದ ಸಾಹಿತ್ಯ. ರಚನಾಕಾರರು ಇರೋದಿಲ್ಲ, ಆದರೆ ಇದಕ್ಕೆ ಸಂಗ್ರಹಕಾರರು ಇದ್ದಾರೆ. ಅದಕ್ಕೆ ಈ ವಾಕ್ಯವನ್ನು ಮತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿದ ಮೂಡಲ್ಕುಣಿಗಲ್ ಕೆರೆ ಎನ್ನುವ ಜನಪದ ಸಾಹಿತ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಜನಪದರು ಓದುಗರಿಗೆ ಹೇಳಿದ್ದಾರೆ. ಬೊಬ್ಬೆ ಹೊಡೆದಾವು ಅಂತಂದರೆ ಇಲ್ಲಿ ಕೂಗಾಡೋದು, ಚೀರಾಡೋದು, ಅರ್ಚಾಡೋದು. ಅಂದರೆ ಆ ಮೂಡಲ್ಕುಣಿಗಲ್ ಆ ಕೆರೆಯಲ್ಲಿ ಆ ಬಲೆಯನ್ನು ಬೀಸಿ ಮೀನುಗಳನ್ನು ಹಿಡಿಯುವಂಥ ಸಂದರ್ಭದಲ್ಲಿ ಆ ಬಲೆಯಲ್ಲಿ ಮೀನುಗಳು ಸಿಕ್ಕು ಏನು ಮಾಡ್ತಾ ಇದ್ದವು? ಒದ್ದಾಡ್ತಾ ಇದ್ದವು. ಆ ಸಂದರ್ಭವನ್ನು ನೀವು ಬರಿಬೇಕು. ನೆಕ್ಸ್ಟು 33. ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ. ಇದು ವಚನಗಳು. ಬರೆದಿರೋರು ಯಾರು? ಬಸವಣ್ಣನವರು. ಈ ವಾಕ್ಯವನ್ನು ಬಸವಣ್ಣನವರು ರಚಿಸಿರುವ ವಚನಗಳು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಬಸವಣ್ಣನವರು ಯಾರಿಗೆ? ದೇವರಿಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಹೌದಾ? ಕೂಡಲ ಸಂಗಮನಲ್ಲಿ ಹೇಳ್ತಾ ಇದ್ದಾರೆ. ಸಂದರ್ಭ ಏನು? ಸಂದರ್ಭ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ. ಅಂದರೆ ಇಲ್ಲಿ ಸ್ಥಾವರ ಅಂತಂದರೆ ಸ್ಥಿರವಾಗಿರುವಂಥದ್ದು. ಸ್ಥಿರವಾಗಿರುವಂಥದ್ದಕ್ಕೆ ಅಳಿವಿದೆ. ಆದರೆ ಜಂಗಮ ಅಂದರೆ ಚಲಿಸುವಂಥದ್ದಕ್ಕೆ ಏನೋ ಅಳಿವು, ನಾಶ ಎನ್ನುವಂಥದ್ದು ಇಲ್ಲ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ನನ್ನ ಹತ್ರ ಹಣ ಇಲ್ಲ. ಹಣ ಇರುವಂಥವ್ರು ಏನು ಮಾಡ್ತಾರೆ? ಅಲ್ಲಿ ಗುಡಿಗಳನ್ನು ಕಟ್ಟಿಸ್ತಾರೆ. ಆದರೆ ನನ್ನ ಹತ್ರ ಹಣ ಇಲ್ಲ. ಅದಕ್ಕೋಸ್ಕರ ನನ್ನ ಕಾಲನ್ನೇ ಕಂಬ ಅನ್ಕೋ, ದೇಹವನ್ನೇ ದೇಗುಲ ಅನ್ಕೋ, ನನ್ನ ತಲೆಯನ್ನೇ ಏನೋ ಶಿಖರ ಅಂತ ಅನ್ಕೋ, ಕಳಶ ಅಂತ ಅನ್ಕೋ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲದಕ್ಕೂ ಕೂಡ ಈ ಗುಡಿ ಗೋಪುರಗಳಿಗೆ ಯಾವುದು? ಅಳಿವು, ನಾಶ ಎನ್ನುವಂಥದ್ದು ಇದ್ದೇ ಇರುತ್ತೆ. ಆದರೆ ನನ್ನ ಭಕ್ತಿಗೆ, ನನ್ನ ಭಾವನೆಗಳಿಗೆ, ನನ್ನ ಶ್ರದ್ಧೆಗೇನಿಲ್ಲ, ಅಳಿವು ಎನ್ನುವಂಥದ್ದು ಇಲ್ಲ. ಕೂಡಲ ಸಂಗಮ ದೇವ ಅಂತ ಇಲ್ಲಿ ಬಸವಣ್ಣನವರು ಕೂಡಲ ಸಂಗಮನಲ್ಲಿ ಹೇಳ್ತಾ ಇದ್ದಾರೆ. ಆ ಸಂದರ್ಭವನ್ನು ನೀವು ಬರಿಬೇಕು. ಎಸ್, ನೆಕ್ಸ್ಟ್ ಒನ್ ಮೇನ್ ಕ್ವಶನ್ ನಂಬರ್ 9. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರಿಬೇಕು. ಇದಕ್ಕೆ 4 ಮಾರ್ಕ್ಸ್. 2 ಕೊಟ್ಟಿರ್ತಾರೆ, ಇದರಲ್ಲಿ 1 ಬರಿಬೇಕು. 4 ಮಾರ್ಕ್ಸ್.
ನೀವು ಇದನ್ನು ಪದ್ಯವನ್ನು ಬರೆಯೋದಕ್ಕಿಂತ ಮುಂಚೆ ಆ ಪದ್ಯದ ಹೆಸರು ಮತ್ತು ರಚನಾಕಾರರನ್ನು ಕೂಡ ಬರೆದ್ರೆ ಒಳ್ಳೆಯದು. ಇದು ನೋಡಿ, ಕೆಸರೊಳಿದ್ದರು, ಇದು ಯಾವ ಪದ್ಯ? ಇದು ಗುರಿ. ಇದನ್ನು ರಚನೆ ಮಾಡಿದವರು ಯಾರು? ಗೋಪಾಲಕೃಷ್ಣ ಅಡಿಗ ಅವರು. ಹೌದಾ? ಗುರಿ ಅಂತ ಬರೆದು ರಚನೆ ಗೋಪಾಲಕೃಷ್ಣ ಅಡಿಗ ಅಂತ ಬರೆದು ಪದ್ಯನ ಬರೀರಿ. ಕೆಸರೊಳಿದ್ದರು ಮೇಲೆ ಬಾಂದಳವ ನೋಡಿ, ಮಿಸುಪ ರವಿ ಕಿರಣಗಳ ಸಿರಿಗೆ ಮೆರೆದಾಡಿ, ಮಸಗು ಅಂಬುಜದಂತೆ ದೇಹದಾಳ್ವೆಸಕೆ ಬಸಮಾಗು ಬಂದ ಮನುಜತೆಯ ಸಾರ್ಥಕತೆಗೆ. ಹೌದಾ? ಅಥವಾ ಇದು ಇಲ್ಲ ಅಂದರೆ ಇನ್ನೊಂದು ಯಾವುದು? ಇನ್ನೊಂದು ಒಂದು ಬಾಣಕ್ಕೆ. ಸೇಮ್ ಇದನ್ನು ಕೂಡ ಅದೇ ಪದ್ಯದ್ದು. ಹೌದಾ? ಒಂದೇ ಪದ್ಯದ್ದು ಕೊಟ್ಟಿದ್ದಾನೆ ನೋಡಿ, ಗುರಿ ಪದ್ಯದ್ದೇ ಕೊಟ್ಟಿದ್ದಾನೆ. ಹೌದಾ? ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ, ಒಂದು ದೇಹದೊಳಾತ್ಮ ವೆರಡಿರುವುದುಂಟೆ, ಒಂದು ಜೀವನಕ್ಕೇಕೆ ಹಲವು ಸಾಧ್ಯಗಳು, ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು. ನೋಡಿಲಿ, ಎರಡರಲ್ಲಿ ಒಂದು ಪದ್ಯವನ್ನು ಮಾತ್ರ ನೀವು ಬರಿಬೇಕು. ಕಂಠಪಾಠದ ಪದ್ಯಗಳನ್ನೆಲ್ಲ ನೀವು ಓದಿ ಪರ್ಫೆಕ್ಟ್ ಆಗ್ರಿ. ಪದ್ಯವನ್ನು ಬರೆಯೋದಕ್ಕಿಂತ ಮುಂಚೆ ಪದ್ಯದ ಹೆಸರು, ರಚನಾಕಾರರನ್ನು ಬರೆಯೋದನ್ನು ಮರಿಬೇಡಿ. ಎಸ್, ನೆಕ್ಸ್ಟ್ ಒನ್. ಮೇನ್ ಕ್ವೆಶ್ಚನ್ ನಂಬರ್ 10. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಒಂದಕ್ಕೆ 4 ಮಾರ್ಕ್ಸ್. 8-10 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಕ್ವೆಶ್ಚನ್ ನಂಬರ್ 38. ಸದ್ದು ಮಾಡದಿರು ಕವಿತೆ ನೀಡುವ ಸಂದೇಶವೇನು? ನೀವು ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿ. ಇದು ಸದ್ದು ಮಾಡದಿರು ಪದ್ಯದ ಭಾವಾರ್ಥವನ್ನು ಬರಿಬೇಕು, ಸಂಪೂರ್ಣವಾಗಿರ್ತಕ್ಕಂತಹ ಭಾವಾರ್ಥ. ಇದಕ್ಕೆ 4 ಮಾರ್ಕ್ಸ್. ಇದು ಇಲ್ಲ ಇನ್ನೊಂದು ಕ್ವೆಶ್ಚನ್ ಯಾವ್ದು ಕೊಟ್ಟಿದ್ದಾನೆ? ಬದುಕಿನಲ್ಲಿ ಶಾಂತಿ ಮತ್ತು ಸದ್ದು ಇವುಗಳಲ್ಲಿ ಯಾವುದು ಹೆಚ್ಚು ಸುಖ ನೀಡುತ್ತದೆ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸೇಮ್ ಇದನ್ನು ಕೂಡ ಸದ್ದು ಮಾಡದಿರು. ಎರಡೂ ಕ್ವೆಶ್ಚನ್ ಕೂಡ ಎಲ್ಲಿಂದ? ಸದ್ದು ಮಾಡದಿರು ಪದ್ಯದಿಂದಲೇ ಕೊಟ್ಟಿದ್ದಾನೆ. ಯಾವ ರೀತಿಯಾಗಿ ಕ್ವೆಶ್ಚನ್ ಕೊಡ್ತಾನೆ ಅಂತ ಗೊತ್ತಿಲ್ಲ, ಹೇಳಕ್ಕೆ ಬರೋದಿಲ್ಲ. ಒಂದು ಪಾಠ ಒಂದು ಪದ್ಯ ಕೊಡ್ಬೋದು, ಇಲ್ಲ 2 ಪದ್ಯ ಕೊಡ್ಬೋದು, 2 ಪಾಠ ಕೊಡ್ಬೋದು. ನೋಡಿ, ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದೇ ಪದ್ಯದಿಂದ 2 ಕ್ವೆಶ್ಚನ್ಗಳನ್ನು ಕೊಟ್ಟಿದ್ದಾನೆ. ನಾವು ಎಲ್ಲದಕ್ಕೂ ಕೂಡ ಏನಾಗಿರಬೇಕು? ಪ್ರಿಪೇರ್ ಆಗಿರಬೇಕು. ಇಲ್ಲಿ ಸದ್ದು ಮಾಡದಿರು ಪದ್ಯದ ಭಾವಾರ್ಥ. ಸದ್ದು ಮಾಡದಿರು ಇದು ನಿಮಗೆ ಈಗಾಗಲೇ ಗೊತ್ತಿದೆ. ಇದನ್ನು ರಚನೆ ಮಾಡಿರ್ತಕ್ಕಂಥವ್ರು ಯಾರಾಗಿದ್ದಾರೆ? CP ಕೃಷ್ಣಕುಮಾರ್ ಅವರು ಆಗಿದ್ದಾರೆ. ಇಲ್ಲಿ ಪ್ರಕೃತಿ ಯಾವುದೇ ಸದ್ದು ಮಾಡೋದಿಲ್ಲ, ತನ್ನ ಕೆಲಸ ಕಾರ್ಯಗಳನ್ನು ಏನಿಲ್ಲಿ ಸೈಲೆಂಟ್ ಆಗಿಯೇ ಮುಗಿಸುತ್ತೆ. ಒಂದು ಹೂವು ಅರಳಬೇಕಾದ್ರೆ ಸದ್ದು ಮಾಡಲ್ಲ, ಗಿಡ ಹುಟ್ಟಬೇಕಾದ್ರೆ ಸದ್ದು ಮಾಡಲ್ಲ, ಹಾಗೆ ಹಣ್ಣು ಆಗಬೇಕಾದ್ರೆ ಸದ್ದು ಮಾಡೋದಿಲ್ಲ, ಹಾಗೆ ತಟ್ಟೆಯೊಳಗಡೆ ಇರುವಂತಹ ಕರ್ಪೂರ ಕರಗಬೇಕಾದ್ರೆ ಸದ್ದು ಮಾಡೋದಿಲ್ಲ. ಇಲ್ಲಿ ಇಬ್ಬನಿ ಮಂಜು ಕರಗಿ ನೀರಾಗಬೇಕಾದ್ರೂ ಕೂಡ ಸದ್ದು ಮಾಡೋದಿಲ್ಲ. ಈ ರೀತಿಯಾಗಿ ಸದ್ದನ್ನು ಮಾಡಬಾರ್ದು. ನೀವು ಇದನ್ನು ತಗೋಬೋದು. ನೀವು ಇಲ್ಲಿ ಗಾದೆ ಮಾತುಗಳನ್ನು ಕೂಡ ತಗೋಬಹುದು. ತುಂಬಿದ ಕೊಡ ತುಳುಕುವುದಿಲ್ಲ ಎನ್ನುವಂಥದ್ದು ಇದಕ್ಕೆ ಸಂಬಂಧಪಡುತ್ತೆ. ಇನ್ನೊಂದೇನು ಸದ್ದು ಮಾಡದಿರು ಅನ್ನೋದಕ್ಕೆ, ಮಾತು ಬೆಳ್ಳಿ ಮೌನ ಬಂಗಾರ. ಮೌನಕ್ಕೆ ಹೆಚ್ಚು ಬೆಲೆ ಇದೆ, ಮಾತಿಗೆ ಬೆಲೆ ಕಡಿಮೆ. ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು. ನೋಡಿ, ಇಷ್ಟೆಲ್ಲ ಗಾದೆ ಮಾತುಗಳನ್ನು ನೀವು ಮಿಡ್ಲಲ್ಲಿ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನದಾಗಿ ನಿಮ್ಮ ಆ ಆನ್ಸರ್ಗೆ ಹೆಚ್ಚಿನದಾಗಿ ವ್ಯಾಲ್ಯೂ ಬರುತ್ತೆ. ನೋಡಿ, ಇಲ್ಲಿ ಸದ್ದು ಮಾಡೋದು ಯಾವುದು? ಹಸಿಯಾದ ಕಟ್ಟಿಗೆಯನ್ನು ಉರಿಬೇಕಾದ್ರೆ ಹೆಂಗೆ ಸೌಂಡ್ ಬರುತ್ತೆ? ಅದು ಬುಸುಗುಡ್ತಾ ಇರುತ್ತೆ, ಸದ್ದು ಮಾಡುತ್ತೆ. ಪಟಾಕಿ ಸಿಡಿದಾಗ ಸದ್ದು ಮಾಡುತ್ತೆ, ಹಂಗೆ ಸದ್ದನ್ನು ಮಾಡಬಾರ್ದು ಅಂತ ಇಲ್ಲಿ ನೀವು ಉದಾಹರಣೆ ಕೊಟ್ಟು ನೀವು ಬರಿಬೇಕು. ಯಾವುದು? ಫಸ್ಟ್ ಕ್ವೆಶ್ಚನ್, ಸದ್ದು ಮಾಡದಿರೋ ಪದ್ಯದ ಸಾರಾಂಶ. ನೋಡಿ, ಇಲ್ಲಿ ಬದುಕಿನಲ್ಲಿ ಶಾಂತಿ ಮತ್ತು ಸದ್ದು ಇವುಗಳಲ್ಲಿ ಯಾವುದು ಹೆಚ್ಚು ಸುಖ ನೀಡುತ್ತವೆ? ಇಲ್ಲಿ ಫಸ್ಟ್ ಕ್ವೆಶ್ಚನ್ ಕೇಳಾರಲ್ಲ, ನೀವು ಆನ್ಸರ್ ಮಾಡಬೇಕು ಇದಕ್ಕೆ. ಬದುಕಿನಲ್ಲಿ ಶಾಂತಿ ಮತ್ತು ಸದ್ದು ಇವುಗಳಲ್ಲಿ ಶಾಂತಿ ಹೆಚ್ಚು ಸುಖ ನೀಡುತ್ತದೆ. ಹೌದಾ? ಶಾಂತಿ ಹೆಚ್ಚು ಸುಖ ನೀಡುತ್ತದೆ ಅಂತ ಬರೆದು, ಶಾಂತಿ ಯಾವ ರೀತಿಯಾಗಿ ಸುಖ ನೀಡುತ್ತೆ, ಸದ್ದಿನಿಂದ ಯಾವ ರೀತಿಯಾಗಿ ತೊಂದರೆ ಆಗುತ್ತೆ ಅನ್ನೋದು. ಒಂದು ಶಾಂತಿಯ ಬಗ್ಗೆ ಬರೀರಿ, ಇನ್ನೊಂದು ಸದ್ದು ಅದರ ಬಗ್ಗೆನೂ ಕೂಡ ಬರೀರಿ.
ಒಂದು ಶಾಂತಿಯ ಬಗ್ಗೆ ನೀವು ಎಕ್ಸಾಂಪಲ್ ತೊಗೋಬೋದು. ಪ್ರಕೃತಿಯಲ್ಲಿ ಕರ್ಪೂರ ಉರಿಬೇಕಾದ್ರೆ ಸೌಂಡ್ ಮಾಡಲ್ಲ, ಮಂಜು ಕರಗಬೇಕಾದ್ರೆ ಅದನ್ನು ಕೂಡ ಸೌಂಡ್ ಮಾಡೋದಿಲ್ಲ, ಹೂವು ಅರಳಬೇಕಾದ್ರೆ ಸೌಂಡ್ ಮಾಡೋದಿಲ್ಲ. ಪ್ರಕೃತಿಯಲ್ಲಿ ಎಷ್ಟೆಲ್ಲ ಕಾರ್ಯಗಳು, ಮಹತ್ವದ ಕಾರ್ಯಗಳು ನಡೆದರೂ ಕೂಡ ಅವು ಸದ್ದು ಮಾಡೋದಿಲ್ಲ. ಆದರೆ ಮನುಷ್ಯ ಮಾತ್ರ ಆಡಂಬರ, ಪ್ರದರ್ಶನ, ತನ್ನ ಹೆಸರು, ಕೀರ್ತಿಯನ್ನು ಪಡೆಯೋದಕ್ಕಾಗಿ ಏನು ಮಾಡ್ತಾ ಇರ್ತಾನೆ, ಶಬ್ದವನ್ನು, ಸೌಂಡನ್ನು, ಕೆಲಸ ಮಾಡಿರೋದಿಲ್ಲ, ಸುಮ್ಮನೆ ಏನು ಮಾಡ್ತಾ ಇರ್ತಾನೆ, ಸೌಂಡ್ ಮಾಡ್ತಾ ಇರ್ತಾನೆ. ಹೌದಾ? ಇದನ್ನೆಲ್ಲದನ್ನು ನೀವು ಈ ಪದ್ಯದ ಎಕ್ಸಾಂಪಲನ್ನು ತೊಗೊಂಡೇ ನೀವೇನು ಮಾಡ್ಬೋದು, ಬರೀಬಹುದು. ಓಕೆ, ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 11. ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ. ಒಂದೊಂದು ಕ್ವಶನ್ಗೆ ಎಷ್ಟು? 2 ಮಾರ್ಕ್ಸ್, ಅಂದರೆ ಟೋಟಲ್ 4 ಮಾರ್ಕ್ಸು. ಈ ಗದ್ಯ ಭಾಗವನ್ನು ಸರಿಯಾಗಿ ಓದ್ಕೋಬೇಕು. ಸರಿಯಾಗಿ ಓದ್ಕೊಂಡಾಗ ಮಾತ್ರ ನಿಮಗೆ ಏನಲ್ಲಿ ಆನ್ಸರ್ ಮಾಡೋದಕ್ಕೆ ಆಗುತ್ತೆ. 4 ಮಾರ್ಕ್ಸ್ ಇದೆ ಇದಕ್ಕೆ. ಹೌದಾ? ಆ ಕ್ವಶನಲ್ಲಿರ್ತಕ್ಕಂಥ ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಕ್ವಶನಲ್ಲಿರ್ತಕ್ಕಂಥ ವರ್ಡ್ ನೋಡಿ, ಎಲ್ಲಿದೆ ನೋಡಿ ಒಂದು 2-3 ಲೈನನ್ನು ಬರೆದು ಬಿಡ್ತಾರೆ. ಹೌದಾ? ಆ ರೀತಿಯಾಗಿ ಆಗಬಾರ್ದು. ಸರಿಯಾಗಿ ಓದ್ಕೊಂಡು ನೀವು ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಶಾಂತ ರೀತಿಯಿಂದ ಓದ್ಕೊಂಡಾಗ ಮಾತ್ರ ನಿಮಗೆ ಆ ಗದ್ಯ ಅರ್ಥ ಆಗುತ್ತೆ. ಇಲ್ಲಿ ಗದ್ಯ ಕೊಟ್ಟಿದ್ದಾರಲ್ಲ, ಎಟ್ ಪ್ರೆಸೆಂಟ್ ನಿಮಗೆ ಸಂಬಂಧಪಟ್ಟಿರುವಂಥದ್ದು ಇದು ಗದ್ಯ. ನೋಡಿ, ಓದ್ತಾ ಇದ್ದೀನಿ, ಗಮನ ಕೊಟ್ಟು ಕೇಳಿ. ನಾವು ಯಾವುದೇ ಕಾರ್ಯದಲ್ಲಿ ಯಶಸ್ಸು ಸಾಧಿಸುವುದಕ್ಕೆ 3 ಅಂಶಗಳು ಅತ್ಯಗತ್ಯ. ಅವುಗಳೆಂದರೆ ಸತತ ಅಭ್ಯಾಸ, ಇಂದ್ರಿಯ ನಿಗ್ರಹ, ಶ್ರದ್ಧೆ. ನಿರಂತರವಾದ ಅಭ್ಯಾಸದಿಂದ ಅರ್ಥವಾಗದೇ ಇರುವ ಕಷ್ಟಕರ ವಿಷಯವನ್ನಾದರೂ ಅರ್ಥ ಮಾಡಿಕೊಳ್ಳಬಹುದು. ನಿರಂತರ ಅಭ್ಯಾಸದಿಂದ ಅಸಾಧ್ಯವಾದುದನ್ನು ಸಾಧಿಸಬಹುದು. ಸತತ ಅಭ್ಯಾಸ ಮನಸ್ಸನ್ನು ಏಕಾಗ್ರಗೊಳಿಸಿ ಆ ವಿಷಯದ ಮೇಲೆ ಪ್ರಭುತ್ವವನ್ನು ಸಾಧಿಸುವಂತೆ ಮಾಡುತ್ತದೆ. ಇದು ನನ್ನಿಂದ ಸಾಧ್ಯ ಎಂಬ ಸಕಾರಾತ್ಮಕ ಮನೋಭಾವವನ್ನು ಮೂಡಿಸುತ್ತದೆ. ಒಂದೊಂದು ಇಂದ್ರಿಯಗಳು ಒಂದೊಂದು ಕಡೆ ಎಳೆಯುತ್ತಿದ್ದರೆ ಗುರಿಯನ್ನು ಮುಟ್ಟಲು ಸಾಧ್ಯವಾಗುವುದಿಲ್ಲ. ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಬೇಕು. ಇಂದ್ರಿಯ ನಿಗ್ರಹ ಯಶಸ್ಸನ್ನು ಸಾಧಿಸುವಲ್ಲಿ ಪ್ರಮುಖವಾದ ಮೆಟ್ಟಿಲಾಗಿದೆ. ನಮ್ಮ ಬಾಳಿನ ಸಾರ್ಥಕತೆಗೆ ಶುದ್ಧ ಮತ್ತು ಪ್ರಾಮಾಣಿಕ ಮನಸ್ಸು ಅತ್ಯಗತ್ಯ. ಅಂತಹ ಮನಸ್ಸಿನ ಪ್ರಪ್ರಥಮ ಗುಣವೇ ಪರಿಪೂರ್ಣ ಶ್ರದ್ಧೆ. ಇದು ನಮ್ಮ ಮನಸ್ಸು ನೈಜ ಮತ್ತು ಒಳಿತಿನ ಮೌಲ್ಯವನ್ನು ತಾನಾಗಿ ಸ್ವೀಕರಿಸುವಂತೆ ಮಾಡುತ್ತದೆ. ಶ್ರದ್ಧೆ ನಮ್ಮನ್ನು ಗುರಿಯತ್ತ ಮುನ್ನುಗ್ಗಲು ಉತ್ಸಾಹವನ್ನು ತುಂಬಿರುವ ಶಕ್ತಿಯಾಗಿದೆ. ಪರಿಶ್ರಮ ಮತ್ತು ಪ್ರಾಮಾಣಿಕತೆಗಳೇ ಶ್ರದ್ಧೆಯ ಮೂಲಾಂಶಗಳು. ಶ್ರದ್ಧೆ ಒಂದು ಅಚಲವಾದ ಮತ್ತು ಕ್ರಿಯಾತ್ಮಕವಾದ ನಂಬಿಕೆ. ಇದು ನಮ್ಮನ್ನು ನಾವು ಕೈಗೊಂಡ ಕಾರ್ಯದಲ್ಲಿ ಮುನ್ನುಗ್ಗುವಂತೆ ಮಾಡುತ್ತದೆ. ಶ್ರದ್ಧೆ ಎಂದರೆ ಮನುಷ್ಯನ ಪ್ರಯೋಗಶೀಲವಾದ ಮನಸ್ಸು ಕೈಗೊಳ್ಳುವ ಸಾಹಸ ಎಂದು ತಿಳಿಯಬೇಕು. ಶ್ರದ್ಧೆಯುಳ್ಳವನಿಗೆ ಜ್ಞಾನವು ಲಭಿಸುತ್ತದೆ. ಶ್ರದ್ಧೆ ಜ್ಞಾನವನ್ನು ಸಮರ್ಥವಾಗಿ ಸ್ವೀಕರಿಸುವ ಪರಿಶುದ್ಧ ಮನಪಕ್ವತೆಯನ್ನು ನಮ್ಮಲ್ಲಿ ಉಂಟು ಮಾಡುತ್ತದೆ. ಶ್ರದ್ಧೆ ಇಲ್ಲದೆ ಕಲಿತ ಕಲಿಕೆ ಜ್ಞಾನವಾಗದು. ಶೈಕ್ಷಣಿಕ ಪರೀಕ್ಷೆಯಲ್ಲಾಗಲಿ ಜೀವನದ ಪರೀಕ್ಷೆಯಲ್ಲಾಗಲಿ ಸಂಪೂರ್ಣ ಯಶಸ್ಸನ್ನು ಗಳಿಸುವುದಕ್ಕೆ ಪರಿಪೂರ್ಣ ಶ್ರದ್ಧೆ ಇರಬೇಕು. ನಾವು ಶ್ರದ್ಧೆಯಿಂದ ಕೆಲಸ ಮಾಡಬೇಕೇ ಹೊರತು ಸ್ಪರ್ಧೆಯಿಂದ ಅಲ್ಲ. ಶ್ರದ್ಧೆಯಿಂದ ಮಾಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತವೆ, ಜೊತೆಗೆ ನಮಗೆ ಸಂತೃಪ್ತಿಯನ್ನು ನೀಡುತ್ತವೆ. ನೋಡಿ, ಇದು ನಿಮಗೆ ಸಂಬಂಧಪಟ್ಟಿದ್ದಿದೆ. ಶ್ರದ್ಧೆ ಎನ್ನುವಂಥದ್ದು ನಿಮಗೆ ಏನೇ ಕೆಲಸ ಮಾಡಿದರೂ ಕೂಡ ಶ್ರದ್ಧೆಯಿಂದ ಮಾಡಬೇಕಂದ್ರೆ ಸಕ್ಸಸ್ ಆಗುತ್ತೆ. ಇಲ್ಲಾಂದರೆ ನೀವು ಏನೇ ಟೈಮ್ ಸ್ಪೆಂಡ್ ಮಾಡಿದರೂ ಕೂಡ ವೇಸ್ಟ್ ಆಗಿ ಹೋಗುತ್ತೆ. ನೋಡಿ, ಪ್ರಶ್ನೆಗಳನ್ನು ನೋಡೋಣ.
ಇಲ್ಲಿ ಮೇನ್ ಕ್ವಶನ್ ನಂಬರು ಸಬ್ ಕ್ವಶನ್ ನಂಬರು ಸರಿಯಾಗಿ ಹಾಕ್ರಿ. ನೋಡಿ ಇಲ್ಲಿ ಇದು ಮೇನ್ ಕ್ವಶನ್ ನಂಬರು 36 36 36 ಅಂತ ಬರೋದು. ನೆಕ್ಸ್ಟ್ ಏನಿಲ್ಲಿ ಯಶಸ್ಸಿನ ನಿಜವಾದ ಮೆಟ್ಟಿಲುಗಳು ಯಾವುವು? ಯಶಸ್ಸಿನ ನಿಜವಾದ ಮೆಟ್ಟಿಲುಗಳು ಯಾವುವು ಅನ್ನೋದು ಇಲ್ಲಿದೆ ನೋಡಿ. ಯಶಸ್ಸಿನ ನಿಜವಾದ ಮೆಟ್ಟಿಲುಗಳೆಂದರೆ ಸತತ ಅಭ್ಯಾಸ, ಇಂದ್ರಿಯ ನಿಗ್ರಹ ಮತ್ತು ಶ್ರದ್ಧೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಶ್ರದ್ಧೆಯುಳ್ಳವರಿಗೆ ಜ್ಞಾನವು ಹೇಗೆ ಲಭಿಸುತ್ತದೆ? ಶ್ರದ್ಧೆಯುಳ್ಳವರಿಗೆ ಜ್ಞಾನವು ಹೇಗೆ ಲಭಿಸುತ್ತದೆ? ಇಲ್ಲಿದೆ. ಸಮರ್ಥವಾಗಿ ಸ್ವೀಕರಿಸುವ ಪರಿಶುದ್ಧ ಮನ ಪಕ್ವತೆಯಿಂದ ಜ್ಞಾನವು ಲಭಿಸುತ್ತದೆ. ಓಕೆ, ಎಸ್. ನೆಕ್ಸ್ಟ್ ಮೇನ್ 12. ಕೆಳಗಿನ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. 2 ಕೊಟ್ಟಿದ್ದಾನೆ, ಇದರಲ್ಲಿ 1 ಬರಿಬೇಕು, 4 ಮಾರ್ಕ್ಸ್. ಕ್ವಶನ್ ನಂಬರ್ 37 37. ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗು ಅಥವಾ ಗುಡಿ ಕೈಗಾರಿಕೆಗಳ ಮಹತ್ವ. 2ರಲ್ಲಿ 1 ಬರಿಬೇಕು. ಇಲ್ಲಿ ಫಸ್ಟ್ ಒನ್, ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗು. ಇಲ್ಲಿ ಫಸ್ಟ್ ವರದಕ್ಷಿಣೆ ಅಂದರೆ ಏನು? ವರದಕ್ಷಿಣೆ ಅಂತಂದರೆ ಏನಿಲ್ಲಿ ವಿವಾಹದ ಸಂದರ್ಭದಲ್ಲಿ ಕನ್ಯೆ ಅಥವಾ ಹುಡುಗಿಯ ಕಡೆಯವರು ಹುಡುಗನಿಗೆ ಕೊಡುವಂತಹ ಒಂದು ಹಣ, ಸಂಪತ್ತು, ಇದನ್ನೇನಂತ ಕರಿತಾ ಇದ್ವಿ ನಾವು? ವರದಕ್ಷಿಣೆ ಅಂತ ಕರಿತಾ ಇದ್ವಿ. ಇವತ್ತು ಏನಾಗಿದೆ, ಇದು ಒಂದು ಸಾಮಾಜಿಕ ಪಿಡುಗು. ಪಿಡುಗು ಅಂತಂದ್ರೆ ಏನು? ಇದು ಒಂದು ರೋಗ ಆಗಿದೆ, ಇದು ಒಂದು ಸಮಸ್ಯೆಯಾಗ್ಬಿಟ್ಟಿದೆ ಅಂತ. ಹೌದಾ? ಮೊದಲು ಏನು ಪೀಠಿಕೆ ಬರಿಬೇಕು. ಇದು ನೆಕ್ಸ್ಟ್ ಒಂದು ಪ್ಯಾರಾದಲ್ಲಿ ಪೀಠಿಕೆ ಬರೀರಿ. ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಬರಿಬೇಕು? ಇದು ಸಾಮಾಜಿಕ ಪಿಡುಗು ಹೇಗಾಗಿದೆ ಅನ್ನೋದನ್ನು ವಿವರಿಸಬೇಕು. ಒಡಲು ಇದು ಹೆಚ್ಚಿನದಾಗಿ ಬರಿಬೇಕು. ನೀವು ಇಲ್ಲಿ ಪ್ರಬಂಧವನ್ನು ಬರಿಬೇಕಾದ್ರೆ ನೀವೊಂದು ನ್ಯೂ ಪೇಜಲ್ಲಿ, ಫ್ರೆಶ್ ಪೇಜಲ್ಲಿನೇ ಸ್ಟಾರ್ಟ್ ಮಾಡಿ. ಮೇನ್ ಕ್ವಶನ್ ನಂಬರ್, ಸಬ್ ಕ್ವಶನ್ ನಂಬರ್ ಕರೆಕ್ಟ್ ಆಗಿರಲಿ. ನೀವು ಬರೆಯುವಂತಹ ಒಂದು ಯಾವುದು ಬರಿತಾ ಇದ್ದೀರ, ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗು, ಈ ಪ್ರಬಂಧವನ್ನು ಬರಿತಾ ಇದ್ದೀರಾ ಅಂದರೆ ಅಲ್ಲಿ ಟೈಟಲ್ ಬರೆದು ಅಂಡರ್ಲೈನ್ ಮಾಡಿ ಸ್ಟಾರ್ಟ್ ಮಾಡಿ. ಹಾಗೆ 8-10 ವಾಕ್ಯದಲ್ಲಿ ಉತ್ತರಿಸಿ. ಅದನ್ನು ಕೂಡ ಲಾಂಗ್ ಕ್ವಶನ್ನೇ ಅಲ್ಲ, ಲಾಂಗ್ ಮಾರ್ಕ್ಸಿಂದ ಅಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು? ಅದಕ್ಕೋಸ್ಕರ 8-10 ವಾಕ್ಯದಲ್ಲಿ ಇದನ್ನು ಕೂಡ ನ್ಯೂ ಪೇಜಲ್ಲಿ, ಫ್ರೆಶ್ ಪೇಜಲ್ಲಿನೇ ಬರೀರಿ. ಗಾದೆ ಮಾತನ್ನು ವಿಸ್ತರಿಸಿ ಬರೀರಿ, ಅದನ್ನು ಕೂಡ ನ್ಯೂ ಪೇಜಲ್ಲಿನೇ ಬರೀರಿ. ಒಂದು ಲೆಟರ್ ಬರೀತೀರಲ್ಲ, ಲೆಟರನ್ನು ಕೂಡ ನ್ಯೂ ಪೇಜಲ್ಲಿನೇ ಬರೀರಿ. ಯಾಕಂದರೆ ಒಂದು ಕಡೆ ಅರ್ಧ, ಇನ್ನೊಂದು ಕಡೆ ಅರ್ಧ ಆಗಬಾರ್ದು. ಇವೆಲ್ಲವೂ 4 ಮಾರ್ಕ್ಸು, 5 ಮಾರ್ಕ್ಸಿನ ಕ್ವಶನ್ಗೆ ಆನ್ಸರ್ ಮಾಡ್ತಕ್ಕಂಥದ್ದು ಎಲ್ಲದು ಯಾವುದು? ನ್ಯೂ ಪೇಜು, ಫ್ರೆಶ್ ಪೇಜಲ್ಲಿನೇ ಬರೀರಿ. ಓಕೆ, ಮೊದಲು ಪೀಠಿಕೆ ಬರಿಬೇಕು, ಆಮೇಲೆ ವರದಕ್ಷಿಣೆ ಇದೊಂದು ಸಾಮಾಜಿಕ ಪಿಡುಗು ಹೇಗೆ ಅನ್ನೋದನ್ನು ಬರಿಬೇಕು. ನೆಕ್ಸ್ಟು ಇದರ ಮುಕ್ತಾಯ ಅಥವಾ ಉಪಸಂಹಾರದಲ್ಲಿ ಏನು ನಿಮ್ಮದು ಒಂದು ಅಭಿಪ್ರಾಯ ಏನಾದರ ಕುರಿತಾಗಿ ಅನ್ನೋದನ್ನು ಬರೀರಿ. ನೆಕ್ಸ್ಟು ಗುಡಿ ಕೈಗಾರಿಕೆಗಳ ಮಹತ್ವ. 2ರಲ್ಲಿ 1 ಬರೀರಿ. ಗುಡಿ ಕೈಗಾರಿಕೆಗಳು ಅಂತಂದರೆ ಏನಿಲ್ಲಿ ಕಾಟೇಜ್ ಇಂಡಸ್ಟ್ರಿ ಅಂದರೆ ಬಟ್ಟೆ ನೇಯೋದು, ನೂಲುವುದು, ನೇಯುವುದು, ಬುಟ್ಟಿ ಹೆಣೆಯೋದು, ಹಾಗೆಯೇ ಕಮ್ಮಾರಿಕೆ, ಕುಂಬಾರಿಕೆ, ಬಡಿಗತನ, ಇವೆಲ್ಲ ಯಾವುದರಲ್ಲಿ ಬರುತ್ತೆ? ಗುಡಿ ಕೈಗಾರಿಕೆ ಅದರಲ್ಲಿ ಬರುತ್ತೆ. ಇದರ ಮಹತ್ವದ ಕುರಿತು ಇದನ್ನು ಕೂಡ ಸೇಮ್ ಪೀಠಿಕೆ ಬರಿಬೇಕು, ಅದರ ಮಹತ್ವವನ್ನು ಬರಿಬೇಕು, ನಂತರದಲ್ಲಿ ಉಪಸಂಹಾರವನ್ನು ಬರಿಬೇಕು. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 13 ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಒಂದು ಪತ್ರ ಬರಿಬೇಕು. ಇದಕ್ಕೆ ಎಷ್ಟು? 5 ಮಾರ್ಕ್ಸ್ ಇದೆ ನೋಡಿ. ಮ್ಯಾಕ್ಸಿಮಮ್ ಇರ್ತಕ್ಕಂಥ ಮಾರ್ಕ್ಸ್ ಅಂದರೆ 5 ಮಾರ್ಕ್ಸು. ಓಕೆ, ಇದನ್ನು ನೀವು ಕಂಪಲ್ಸರಿಯಾಗಿ ಟಚ್ ಮಾಡಲೇಬೇಕು. ಹಾಗೆಯೇ ಇದನ್ನು ಪರ್ಫೆಕ್ಟ್ ಆಗಿಬಿಡಿ. 38 ಕ್ವಶನ್ ನಂಬರ್ 38 ಅವರೇ ಎಲ್ಲ ಮಾಹಿತಿಯನ್ನು ಕೊಟ್ಬಿಟ್ಟಿರ್ತಾರೆ. ನೀವೇನು ಎಕ್ಸ್ಟ್ರಾ ಹಾಕಿ ಬರಿಬೇಕಾಗಿರೋದೇನಿಲ್ಲ. ಅವರೇ ಕ್ವಶನಲ್ಲಿ ಇಂದ, ಗೆ, ವಿಷಯ ಎಲ್ಲದನ್ನು ಕೊಟ್ಬಿಟ್ಟಿರ್ತಾರೆ. ಅದನ್ನು ನೋಡಿ ನೀವು ಅದನ್ನು ವಿವರಿಸಿ ಬರಿಬೇಕಾಗತ್ತೆ ಅಷ್ಟೇ.
ನಿಮ್ಮನ್ನು ಧಾರವಾಡ ಜಿಲ್ಲೆಯ ನವಲಗುಂದ ಸರಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ರಾಜು ಎಂದು ಭಾವಿಸಿಕೊಂಡು, ನೋಡಿ ಇಲ್ಲಿ ರಾಜು ಎಂದು ಭಾವಿಸಿಕೊಂಡು, ಇದೇನಿದು ಇಂದ, ಇವರಿಂದ, ಇಂದ, ಫ್ರಮ್ ಇದು. ಓಕೆ, ತಿಳ್ಕೊಂಬಿಡ್ಬೇಕು ಆವಾಗಲೇ. ಸಸ್ಯ ಶ್ಯಾಮಲ ಕಾರ್ಯಕ್ರಮಕ್ಕೆ ಸಸಿಗಳನ್ನು ಒದಗಿಸುವಂತೆ ಕೋರಿ, ಇದೇನಿದು ಸಸ್ಯ ಶ್ಯಾಮಲದಿಂದ ಹಿಡಿದು ಕೋರಿ ಇಲ್ಲಿವರೆಗೆ ವಿಷಯ ಇದು. ಹೌದಾ, ಇದರಲ್ಲಿ ಸ್ಟೆಪ್ಸ್ ಬರ್ತಾವಲ್ಲ, ಇದರಲ್ಲಿ ವಿಷಯ. ನೆಕ್ಸ್ಟು, ವಲಯ ಅರಣ್ಯಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಬರೆಯಿರಿ. ಇಲ್ಲಿ ವಲಯ ಅರಣ್ಯಾಧಿಕಾರಿಗಳಿಗೆ, ಇದೇನು ಗೆ, ಯಾರಿಗೆ ಬರೀತಾ ಇದ್ದೀರಾ, ಇವರಿಗೆ ಎನ್ನುವಂಥದ್ದು. ಹೌದಾ, ಅಥವಾ ಇನ್ನೊಂದು ಲೆಟರ್ ಕೊಟ್ಟಿದ್ದಾರೆ, ಎರಡರಲ್ಲಿ ಒಂದು ಬರಿಬೇಕು. ನಾನು ಇದು ಫಸ್ಟ್ನೇದು ಹೇಗೆ ಬರಿಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಬಲಗಡೆ ದಿನಾಂಕವನ್ನು ಹಾಕಬೇಕು. ಬಲಗಡೆ ಅಂದರೆ ನಿಮ್ಮದು ರೈಟ್ ಹ್ಯಾಂಡ್ ಎಲ್ಲಿದೆ ಅದನ್ನು ಬಲಗಡೆ ಅಂತ ಹೇಳ್ತಾ ಇದ್ದೀವಿ, ಲೆಫ್ಟ್ ಹ್ಯಾಂಡ್ ಎಲ್ಲಿದೆ ಅದು ಎಡಗಡೆ. ನೀವು ಬರಿಬೇಕಾದ್ರೆ ನಿಮ್ಮ ಬಲಭಾಗಕ್ಕೆ ದಿನಾಂಕ 30/1/2025. ಇಲ್ಲಿ ಎಡಗಡೆ ಇವರಿಂದ, ಫಸ್ಟ್ ಏನಿಲ್ಲಿ ಇಂದ ಬರುತ್ತೆ, ಇವರಿಂದ ಅಂತಾದರೂ ಬರೀರಿ ಅಥವಾ ಇಂದ ಅಂತಾದರೂ ಬರೆಯಿರಿ. ಏನಿದೆ ಇಲ್ಲಾಗಲೇ ಕ್ವಶನಲ್ಲಿ ಕೊಟ್ಟಿದ್ದಾನೆ ನೋಡಿ, ರಾಜು ಸರಕಾರಿ, ರಾಜು, ನೆಕ್ಸ್ಟ್ ಕೆಳಗಡೆ ಸರಕಾರಿ ಪ್ರೌಢಶಾಲೆ, ಅದರ ಕೆಳಗಡೆ ಊರು ಯಾವುದು, ನವಲಗುಂದ, ಧಾರವಾಡ ಜಿಲ್ಲೆ. ಓಕೆ, ಇದು ಗೆ. ಇದಾದ ನಂತರ ಇದ್ರ ಕೆಳಗಡೆ ಒಂದು ಲೈನ್ ಬಿಟ್ಟು ಏನು ಬರೀತೀರಾ, ನೀವು ಪತ್ರವನ್ನು ಯಾರಿಗೆ ಬರೀತಾ ಇದ್ದೀರಾ, ಇವರಿಗೆ ಅಂತಾದರೂ ಬರೀರಿ ಅಥವಾ ಗೆ ಅಂತಾದರೂ ಬರೀರಿ. ಇಲ್ಲಿ ನೋಡಿ, ಇವರಿಂದ ಅಥವಾ ಇಂದ ಅಂತ ಬರೆದು ಕಾಮ ಕೊಡ್ತಕ್ಕಂಥದ್ದು ಕಂಪಲ್ಸರಿ, ಕಾಮನ ಕೊಡಬೇಕು. ಇಲ್ಲಿನೂ ಅಷ್ಟೇ, ಗೆ ಅಂತ ಬರೆದಾಗೂ ಕೂಡ ಇಲ್ಲಿ ಕಾಮ ಕೊಡಬೇಕು. ಗೆ ಯಾರಿಗೆ, ಇಲ್ಲೇ ಕೊಟ್ಟಿದ್ದಾನಲ್ಲ ಲಾಸ್ಟ್ ಲೈನಲ್ಲಿ, ವಲಯ ಅರಣ್ಯಾಧಿಕಾರಿಗಳಿಗೆ. ಹೌದಾ, ನಾವೇನು ಬರೆಯೋಣ, ಗೆ ವಲಯ ಅಧಿಕಾರಿಗಳು, ನೆಕ್ಸ್ಟ್ ಲೈನಲ್ಲಿ ಅರಣ್ಯ ಇಲಾಖೆ ಧಾರವಾಡ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತೆ, ಅದರ ಕೆಳಗಡೆ ಮಾನ್ಯರೇ ಅಂತ ಬರೆದು ಕಾಮ ಕೊಡಬೇಕು. ಆಮೇಲೆ ಏನು ಬರುತ್ತೆ, ವಿಷಯ ಇಲ್ಲಿದೆ ನೋಡಿ, ಸಸ್ಯ ಶ್ಯಾಮಲ ಕಾರ್ಯಕ್ರಮಕ್ಕೆ ಸಸಿಗಳನ್ನು ಒದಗಿಸುವಂತೆ ಕೋರಿ, ಇದು ವಿಷಯ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಇದಾದ ತಕ್ಷಣವೇ ಒಂದು ಲೈನಲ್ಲಿ ಪ್ಯಾರಾಗ್ರಾಫ್ ಮಾಡಿ ಸ್ಟಾರ್ಟ್ ಮಾಡಿ. ಇದು ಒಡಲು, ಇದು ಮುಖ್ಯ ಭಾಗ. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಶಾಲೆಯಲ್ಲಿ ಸಸ್ಯ ಶ್ಯಾಮಲ ಎನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ವಿವಿಧ ಬಗೆಯ ಸಸಿಗಳನ್ನು ನೆಡುವುದರ ಮೂಲಕ ಪರಿಸರ ರಕ್ಷಣೆ, ಸಮತೋಲನದ ಬಗ್ಗೆ ಮಾಹಿತಿಯನ್ನು ಕೊಡೋದು, ಗಿಡ ಮರಗಳ ಮಹತ್ವವನ್ನು ತಿಳಿಸ್ಕೊಡೋದು ಆಗಿದೆ. ಆದ್ದರಿಂದ ತಾವು ನಮ್ಮ ಕಾರ್ಯಕ್ರಮವನ್ನು ಉತ್ತೇಜಿಸಿ ಸಪೋರ್ಟ್ ಮಾಡಿ ಸಸಿಗಳನ್ನು ಒದಗಿಸುವಂತೆ ತಮ್ಮ ಈ ಮೂಲಕ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ, ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಇದು ಒಡಲು. ನಿಮಗೆ ತಿಳಿದಿರೋದನ್ನು ಒಂದು 5-6 ಸೆಂಟೆನ್ಸಲ್ಲಿ ನೀವು ಬರೀರಿ. ತದನಂತರದಲ್ಲಿ ಏನು, ವಂದನೆಗಳೊಂದಿಗೆ, ಕೊನೆಯಲ್ಲಿ ವಂದನೆಗಳೊಂದಿಗೆ, ಅದು ಎಡಗಡೆನೇ ಬರಿಬೇಕು. ವಂದನೆಗಳೊಂದಿಗೆ ಅಂತ ಬರೆದು ನೆಕ್ಸ್ಟ್ ಬಲಗಡೆ ಕೊನೆಯಲ್ಲಿ ಇಂತಿ ನಿಮ್ಮ ವಿಶ್ವಾಸಿ. ಇಲ್ಲಿ ಹೆಸರು ಯಾರು ಕೊಟ್ಟಿದ್ದಾರೆ, ಇಲ್ಲಿ ಇಂದ ಯಾರು ಬರೀತಾ ಇದ್ದಾರೆ ಅವರೇ ವಿಶ್ವಾಸಿ ಆಗಿರ್ತಾರೆ, ರಾಜು ಅಂತ ಬರೆದು ಸೈನ್ ಮಾಡಬೇಕು. ಓಕೆ, ನೀವು ಸರಿಯಾದ ಸ್ಟೆಪ್ಗಳನ್ನು ಫಾಲೋ ಮಾಡಿದರೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ, 5 ಮಾರ್ಕ್ಸ್ ಸಿಗುತ್ತೆ. ಮತ್ತು ಅಕ್ಷರ ದೋಷ ಇರಬಾರ್ದು, ಕಾಗುಣಿತ ಅಕ್ಷರದಲ್ಲಿ ದೋಷ ಇರಬಾರ್ದು, ಅಂದಾಗ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಎಸ್, ನೆಕ್ಸ್ಟ್ ಇದು ಫಸ್ಟ್ ನಿಮ್ಗೆ 2 ರೀತಿಯಾಗಿರ್ತಕ್ಕಂಥ ಲೆಟರನ್ನು ಕೊಟ್ಟಿರ್ತಾರೆ. ವ್ಯಾವಹಾರಿಕ ಪತ್ರ, ಇಲ್ಲಿರ್ತಕ್ಕಂಥದ್ದು ಫಸ್ಟ್ ವ್ಯಾವಹಾರಿಕ ಪತ್ರ ಅಥವಾ ಬಿಸ್ನೆಸ್ ಲೆಟ್ರ್ ಆಗಿದೆ. ಸೆಕೆಂಡ್ ಯಾವುದು, ಇದು ಖಾಸಗಿ ಪತ್ರ ಅಥವಾ ವೈಯಕ್ತಿಕ ಪತ್ರ. ನೋಡಿ ಏನು ಕೊಟ್ಟಿದ್ದಾನೆ, ಕ್ವಶನ್ ಏನಿದೆ, ನಿಮ್ಮನ್ನು ಕೊಪ್ಪಳದ ಸರಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಮೋಹನ್ ಎಂದು ಭಾವಿಸಿಕೊಂಡು, ಇದು ಏನಾಗಿದೆ, ಇದು ಫ್ರಮ್, ಇಂದ, ಇವರಿಂದ, ಭಾವಿಸಿಕೊಂಡು ಇಲ್ಲಿವರೆಗೆ ಏನಿದು ಇಂದ, ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಸ್ವಚ್ಛತಾ ಸಪ್ತಾಹ ಕಾರ್ಯಕ್ರಮದ ಕುರಿತು, ಇದು ವಿಷಯ. ಇದು ನೋಡಿ, ಇದು ವಿಷಯ. ಇದು ಏನು ಬರಿಬೇಕು ಅನ್ನೋದು ಇದು ವಿಷಯ. ನೆಕ್ಸ್ಟು ಇದು ಗೆ, ಯಾರಿಗೆ ಬರಿತಾ ಇದ್ದೀರಿ ಅನ್ನೋದು, ಬಳ್ಳಾರಿಯ ಆಜಾದ್ ನಗರದ
ನಿವಾಸಿಯಾದ ರಹೀಂ ಎಂಬ ಹೆಸರಿನ ಗೆಳೆಯನಿಗೆ ಒಂದು ಪತ್ರವನ್ನು ಬರೆಯಿರಿ. ಓಕೆ, ಅವರೇ ಕೊಟ್ಬಿಟ್ಟಿರ್ತಾರೆ ಯಾರಿಗೆ ಬರಿಬೇಕು, ಏನು ವಿಷಯ, ಯಾರಿಂದ ಅನ್ನೋದು. ಅಲ್ಲಿ ನಿಮ್ಮ ಹೆಸರು ಏನು ಪರ್ಸ್ನಲ್ ಡೀಟೇಲ್ಸ್ ಕೊಡುವಂಥ ಅಗತ್ಯನೇ ಇರಲ್ಲ. ಇದನ್ನು ಕೂಡ ಇಲ್ಲಿ ದಿನಾಂಕ, ಈ ಲೆಟ್ರಲ್ಲಿ ಕೂಡ ದಿನಾಂಕನ ಎಲ್ಲಿ ಬರಿಬೇಕು, ಬಲಭಾಗದಲ್ಲಿನೇ ದಿನಾಂಕ ಬರೀರಿ. ನೆಕ್ಸ್ಟು ಇವರಿಂದ ಯಾರು, ಮೋಹನ್. ನೆಕ್ಸ್ಟ್ ಲೈನಲ್ಲಿ ಸರ್ಕಾರಿ ಪ್ರೌಢಶಾಲೆ. ನೆಕ್ಸ್ಟ್ ಲೈನಲ್ಲಿ ಕೊಪ್ಪಳ. ಓಕೆ, ನೀವು ಗೆಳೆಯಗೆ ಬರಿತಾ ಇರ್ತೀರ ಅಂದರೆ ಇಲ್ಲಿ ಸ್ಟೆಪ್ಸು ಫಾರ್ಮಾಲಿಟೀಸು ಕಡಿಮೆ ಇರುತ್ತೆ. ಇದು ಒಂದು ಅವ್ರ ಜೊತೆಗೇನು ಬಿಸ್ನೆಸ್ ಮಾಡ್ತಾ ಇಲ್ಲ, ನೀವು ನಿಮ್ಮ ಭಾವನೆಗಳನ್ನು ಹಂಚ್ಕೊಳ್ತಾ ಇದ್ದೀರಾ. ಇದು ವೈಯಕ್ತಿಕವಾಗಿರ್ತಕ್ಕಂತಹ ಪತ್ರ ಆಗಿದೆ. ಹಾಗಾಗಿ ಯಾರಿಗೆ ಪತ್ರ ಬರಿತಾ ಇದ್ದೀರಾ, ಸಂಬೋಧನಾ ಪದಗಳು ಬೇರೆ ಬೇರೆಯಾಗಿರುತ್ತೆ. ಗೆಳೆಯ ಅಥವಾ ಗೆಳತಿಗೆ ಬರಿತಾ ಇದ್ದರೆ ಪ್ರೀತಿಯ ಗೆಳೆಯ ಅಥವಾ ಗೆಳತಿಗೆ, ತಂದೆ ತಾಯಿಗೆ ಬರಿತಾ ಇದ್ದರೆ ಪರಮ ಪೂಜ್ಯ ತಂದೆಯವರಿಗೆ, ಪರಮ ಪೂಜ್ಯ ಮಾತೃಶ್ರೀಯವರಿಗೆ, ಪಿತೃಶ್ರೀಯವರಿಗೆ, ಈ ರೀತಿಯಾಗಿ ಸಂಬೋಧನಾ ಪದ ಬೇರೆ ಬೇರೆಯಾಗಿರುತ್ತೆ. ಈಗ ನೀವು ಗೆಳೆಯನಿಗೆ ಬರಿತಾ ಇದ್ದೀರಲ್ಲ, ನೆಕ್ಸ್ಟ್ ಲೈನಲ್ಲಿ ಪ್ರೀತಿಯ ಗೆಳೆಯ ರಹೀಮನಿಗೆ ಬರೆದು ಕಾಮ ಕೊಟ್ಟು ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫಲ್ಲಿ ಸ್ಟಾರ್ಟ್ ಮಾಡಿ. ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ. ಫಸ್ಟ್ ನಿಮ್ಮ ಆರೋಗ್ಯ ಅಭ್ಯಾಸದ ಬಗ್ಗೆ ಬರಿಬೇಕು. ಆಮೇಲೆ ನಿಂದ ಆರೋಗ್ಯ ಅಭ್ಯಾಸ ಹೇಗಿದೆ ಅಂತ ಅದನ್ನು ಕೇಳಬೇಕು. ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ, ನನ್ನ ಅಭ್ಯಾಸ ಚೆನ್ನಾಗಿ ನಡೀತಾ ಇದೆ. ನಿನ್ನ ಯೋಗಕ್ಷೇಮ ಅಥವಾ ಆರೋಗ್ಯ ಹೇಗಿದೆ, ನಿನ್ನ ಅಭ್ಯಾಸ ಹೇಗೆ ನಡೀತಾ ಇದೆ, ಪತ್ರನ ಬರಿ ಅಂತ ಅಲ್ಲಿ ಬರಿಬೇಕು. ಹಾಗೆ ಇದು ಒಂದು ಫಸ್ಟ್ ಪ್ಯಾರಾಗ್ರಾಫಲ್ಲಿ ಆಯಿತು. ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫಲ್ಲಿ ನೀವು ಪತ್ರನ ಯಾವ ಒಂದು ವಿಷಯದ ಕುರಿತಾಗಿ ಬರಿತಾ ಇದ್ದೀರಾ ಅನ್ನೋದು ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ. ನಮ್ಮ ಶಾಲೆಯಲ್ಲಿ ಒಂದು ಗಾಂಧಿ ಜಯಂತಿಯ ಅಂಗವಾಗಿ ಅಂತಾದರೂ ಬರೀರಿ, ಅಥವಾ ಇಲ್ಲ ಸ್ವಚ್ಛತಾ ಸಪ್ತಾಹವನ್ನು ಕೈಗೊಳ್ತಾ ಇದ್ದೀವಿ ಅಂತಾದರೂ ಬರೀರಿ. ಸಪ್ತಾಹ ಅಂದರೆ ಏನಿಲ್ಲಿ 7 ದಿನಗಳ ಕಾಲ ನಡೆಯುವಂಥ ಒಂದು ಕಾರ್ಯಕ್ರಮ. ಅಂಗವಾಗಿ 7 ದಿನಗಳ ಕಾಲ ಸ್ವಚ್ಛತಾ ಸಪ್ತಾಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇಲ್ಲಿ ನೋಡಿ, ಶಾಲೆಯಲ್ಲಿ ಆಚರಿಸಿದ ಅಂತ ಕೊಟ್ಟಿದ್ದಾರೆ. ಈಗಾಗಲೇ ನಿಮ್ಮ ಶಾಲೆಯಲ್ಲಿ ಸೆಲೆಬ್ರೇಟ್ ಮಾಡಿಬಿಟ್ಟಿದ್ದೀರಾ, ಸಪ್ತಾಹವನ್ನು ಮಾಡಿಬಿಟ್ಟಿದ್ದೀರಾ ಅಂದರೆ ಆಗ ಹೋಗಿದೆ. ಇದು ಪಾಸ್ಟ್ ಟೆನ್ಸ್. ಇಲ್ಲಿ ಬರ್ತಕ್ಕಂಥ ಸೆಂಟೆನ್ಸ್ಗಳು ಏನಾಗಿರಬೇಕು, ಇಲ್ಲಿ ಒಂದು ಭೂತಕಾಲದ್ದೇ ಮಾಡಿದ್ದೀವಿ, ಸಪ್ತಾಹವನ್ನು ಏರ್ಪಡಿಸಲಾಗಿತ್ತು, ಕಾರ್ಯಕ್ರಮವನ್ನು ನಡೆಸಲಾಗಿತ್ತು ಅಂತ ನೀವು ಪಾಸ್ಟ್ ಟೆನ್ಸಲ್ಲಿನೇ ಏನು ಮಾಡಬೇಕು, ಸೆಂಟೆನ್ಸನ್ನು ಬರಿಬೇಕು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅತಿಥಿಗಳು ಆರೋಗ್ಯವೇ ಭಾಗ್ಯ, ಕಾಯಕವೇ ಕೈಲಾಸ ಮತ್ತು ಸ್ವಚ್ಛತೆಯ ಮಹತ್ವವನ್ನು ತಿಳಿಸಿಕೊಟ್ರು. ನಾವು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಬೇಕು, ಇದರಿಂದ ಯಾವುದೇ ರೀತಿಯ ರೋಗ ರುಜಿನಗಳು ಬರುವುದಿಲ್ಲ. ಇದರಿಂದ ದೇಹ ಮತ್ತು ಮನಸ್ಸು ಯಾವಾಗಲೂ ಸಂತೋಷ ಮತ್ತು ಶಾಂತಿಯಿಂದ ಇರುತ್ತೆ. ಆದ್ದರಿಂದ ನಾವು ನಮ್ಮ ಶಾಲೆಯ ಆವರಣ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಕೂಡ ಸ್ವಚ್ಛಗೊಳಿಸಿದ್ವಿ. ಹೌದಾ? ಹೀಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ವಿಚಾರಗಳನ್ನು, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಏನೆಲ್ಲ ಮಾಡಿದ್ರಿ ಅನ್ನೋದನ್ನು ನೀವು ಒಂದು ಊಹಿಸಿಕೊಂಡು, ಒಂದು ಭಾವಿಸಿಕೊಂಡು ಅದನ್ನು ಬರೀರಿ. ನಂತರದಲ್ಲಿ ನೆಕ್ಸ್ಟ್ ಕೊನೆಯ ಪ್ಯಾರಾಗ್ರಾಫ್, ಹೀಗೆ ನಿಮ್ಮ ಶಾಲೆಯಲ್ಲಿ ಕೂಡ ಇಂಥ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರೆ ನೀನು ಕೂಡ ಪತ್ರದ ಮೂಲಕ ತಿಳಿಸು ಅಂತ ಬರೆದು, ಕೊನೆಯದಾಗಿ ಮನೆಯಲ್ಲಿ ಅಪ್ಪ ಅಮ್ಮ ಅಕ್ಕ ಅಣ್ಣ ಇವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸು. ಯಾರಿದ್ದಾರೆ ಅವ್ರ ಕುರಿತಾಗಿ, ದೊಡ್ಡವರಿಗೆ ನಮಸ್ಕಾರ ಅಂತ ಹೇಳಬೇಕು, ಚಿಕ್ಕವರಿಗೇನಿಲ್ಲಿ ಆಶೀರ್ವಾದ ಅಂತ ಹೇಳಬೇಕು. ನಮಸ್ಕಾರಗಳನ್ನು ತಿಳಿಸು ಅಂತ ಬರೆದು, ಕೊನೆಯದಾಗಿ ಗೆ ಎನ್ನುವಂಥದ್ದು ಪತ್ರದ ಕೊನೆಯಲ್ಲಿ ಬರುತ್ತೆ. ಪತ್ರದ ಕೊನೆಯಲ್ಲಿ ಅದು ಎಡಭಾಗದಲ್ಲಿ ಗೆ ಯಾರೋ ಆಲ್ರೆಡಿ ಕೊಟ್ಟಿದ್ದಾರೆ. ರಹೀಂ ನಗರ, ಆಜಾದ್ ನಗರ, ಬಳ್ಳಾರಿ. ರಹೀಂ, ನೆಕ್ಸ್ಟ್ ಲೈನಲ್ಲಿ ಆಜಾದ್ ನಗರ, ನೆಕ್ಸ್ಟ್ ಲೈನಲ್ಲಿ ಬಳ್ಳಾರಿ. ಇಲ್ಲಿ ಬಲಭಾಗದಲ್ಲಿ ನಿನ್ನ ಪ್ರೀತಿಯ ಗೆಳೆಯ ಮೋಹನ್. ಇಲ್ಲಿಗೆ ಮಾದರಿ ಪ್ರಶ್ನೆ ಪತ್ರಿಕೆ 1ರ 38 ಪ್ರಶ್ನೆಗಳಿಗೆ ಉತ್ತರಗಳು ಸಮೇತವಾಗಿ ಈ ವಿಡಿಯೋ ಕಂಪ್ಲೀಟ್ ಆಯಿತು. ಮುಂದಿನ ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ಗಳೊಂದಿಗೆ ನೋಡೋದಕ್ಕೆ ಈ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಎಲ್ಲ ಪಾಠ ಪದ್ಯದ ವಿಡಿಯೋ ವಿವರಣೆ, ಭಾವಾರ್ಥ, ಪ್ರಶ್ನೋತ್ತರಗಳು ಮತ್ತು ಕನ್ನಡ ಗ್ರಾಮರ್ಗಳಿಗಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಹಾಗೆ ಪ್ಲೇಲಿಸ್ಟಿಗೆ ಹೋದರೆ ನಿಮಗೆ ಎಲ್ಲ ವಿಡಿಯೋಸ್ಗಳು ಸಿಗುತ್ತೆ. ಹಾಗೆ ಸಮಯವನ್ನು ವೇಸ್ಟ್ ಮಾಡದೇ
ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್.